ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ. ನಿಮ್ಮ ಓದಿನ ಪಯಣ ತುಂಬ ಚೆನ್ನಾಗಿ ಸಾಗ್ತಾ ಇದೆ ಅಂತ ಭಾವಿಸ್ತಾ ಇವತ್ತಿನ ನನ್ನ ಸ್ಟಡಿ ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಡೇ 5th ವ್ಲಾಗಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಪ್ರಶ್ನೆ ಈ ರೀತಿಯಾಗಿದೆ: ಸುಪ್ರೀಂ ಕೋರ್ಟಿನ ಕೊಲಿಜಿಯಂನಲ್ಲಿರುವ ಏಕೈಕ ಮಹಿಳಾ ಸದಸ್ಯೆ ಯಾರು? ಎಲ್ಲ ಫ್ರೆಂಡ್ಸು ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಮೊದಲು ನೀಡಿದವರು ಯಾರು ಅಂತಂದರೆ SK ಧಾರವಾಡ್ ಅವರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಫಸ್ಟ್ ಇವರೇ ಕಮೆಂಟ್ ಮಾಡಿದ್ದು. ಸೆಕೆಂಡು ಬಸವರಾಜ್ ಅನ್ನೋರು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿದರು. ಈ ಪ್ರಶ್ನೆಯ ಸರಿಯಾದ ಉತ್ತರ ನ್ಯಾಯಮೂರ್ತಿ BV ನಾಗರತ್ನಂ. ಇವರು ಕೊಲಿಜಿಯಂನಲ್ಲಿರುವಂತಹ ಏಕೈಕ ಮಹಿಳಾ ಸದಸ್ಯೆಯಾಗಿದ್ದಾರೆ. ಫ್ರೆಂಡ್ಸ್, ಡೇ 6ನ ಪ್ರಶ್ನೆ ಈ ರೀತಿಯಾಗಿದೆ: ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಯಾರನ್ನು ಕರೆಯುವರು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಇಂದು ಕೂಡ ನನ್ನ ಗುರಿಯತ್ತ ಮತ್ತೊಂದು ಹೆಜ್ಜೆ ಇಡಲು ನಾನು ಸಿದ್ಧವಾಗಿದ್ದೇನೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದರೆ ದೊಡ್ಡ ಗುರಿಯೂ ಸಾಧಿಸಬಹುದು. ಕನಸು ದೊಡ್ಡದಿದ್ದರೆ ಪ್ರತಿದಿನದ ಪ್ರಯತ್ನವೂ ದೊಡ್ಡದಿರಬೇಕು. ಸ್ಟಡಿ ವ್ಲಾಗ್ ಡೇ 6ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇಂದಿನ ಓದನ್ನು ಪ್ರಾರಂಭಿಸೋಣ. Let's go. ಫ್ರೆಂಡ್ಸ್, ಸ್ಟಡಿ ವ್ಲಾಗ್ ಅಂದರೆ ಕೇವಲ ವಿಡಿಯೋ ಅಲ್ಲ, ಪ್ರತಿದಿನ ಓದುವ ಅಭ್ಯಾಸವನ್ನು ಕಟ್ಟುವ ಒಂದು ಪ್ರಯಾಣವಾಗಿದೆ. ಈ ಸ್ಟಡಿ ವ್ಲಾಗ್ ಮಾಡೋದ್ರಿಂದ ನನಗಾಗ್ತಾ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳನ್ನು ನಾನು ನಿಮ್ಮೊಂದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನ ಹೇಳ್ತಾ ಇರ್ತಾರೆ, ಈ ರೀತಿಯಾಗಿ ವಿಡಿಯೋ ಮಾಡೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅಂತ. ವೇಸ್ಟ್ ಆಗುತ್ತೆ, ಬಟ್ ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಓದನ್ನು ಮತ್ತು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ನು ಸಹ ನಾವು ಏನು ಮಾಡಬೇಕು, ಮ್ಯಾನೇಜ್ ಮಾಡುವಂತಹ ಕಲೆ ನಮಗೆ ಗೊತ್ತಿರಬೇಕು. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ನನಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಪ್ರತಿದಿನ ಒಂದು ಗುರಿಯನ್ನು ಇಟ್ಕೊಂಡು ಓದಲು ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಸೋಮಾರಿತನವನ್ನು ಕಡಿಮೆ ಮಾಡುತ್ತೆ. ಬೇಜಾರಾಗಿದೆ ಇವತ್ತು ಓದೋಕೆ ಅನ್ನೋದು ಕಡಿಮೆ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ನಾವು ವಿಡಿಯೋ ಮಾಡಬೇಕು ಅನ್ನೋ ಸಲುವಾಗಾದರೂ ನಾವು ಓದ್ತೀವಿ. ಮತ್ತು ಸುಮ್ಮನೆ ಓದೋಕ್ಕೆ ಆಗಲ್ಲ. ಬುಕ್ ಇಟ್ಕೊಂಡು ಸುಮ್ಮನೆ ವಿಡಿಯೋ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ನಮಗೆ ಮಾತ್ರ ಗೊತ್ತಿರಬೇಕು. ನಾವು ಸರಿಯಾಗಿ ಮಾಡ್ತಾ ಇದ್ದೀವ ಅನ್ನೋದು ನಮಗೆ ನೆಮ್ಮದಿ ಇದ್ದರೆ ಸಾಕು. ಇವತ್ತು ಕೂಡ ಓದಬೇಕು ಎಂಬ ಜವಾಬ್ದಾರಿಯ ಭಾವನೆ ಬೆಳೆದು ನಿರಂತರ ಅಭ್ಯಾಸಕ್ಕೆ ಇದು ಸಹಾಯಕವಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ದಿನದಿಂದ ನನ್ನ ಸ್ಟಡಿಯ ಜರ್ನಿಯಲ್ಲಿ ಇನ್ನೂ ಒಂದು ಆ್ಯಡ್ ಆಗ್ತಾ ಇದೆ. ಏನಪ್ಪ ಅಂತಂದರೆ ಶಾರ್ಟ್ ನೋಟ್ಸನ್ನು ತಯಾರು ಮಾಡ್ಕೊಳ್ಳೋದು. ಅಂದರೆ ಶಾರ್ಟ್ ಟ್ರಿಕ್ಸ್ ಇರುವಂತಹ ನೋಟ್ಸನ್ನು ನಾವು ತಯಾರು ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಶಾರ್ಟ್ ನೋಟ್ಸ್ಗಳನ್ನು ತಯಾರು ಮಾಡ್ಕೊಳ್ಳೋದ್ರಿಂದ ನಮ್ಮ ಕೈಯಿಂದಲೇ ಬರೆದಿರುವಂತಹ ನೋಟ್ಸ್ಗಳನ್ನು ರೆಫರ್ ಮಾಡೋದ್ರಿಂದ ಏನೇನಾಗುತ್ತೆ, ಏನೇನು ಬೆನಿಫಿಟ್ಸ್ ಇದ್ದಾವೆ ಅಂತಂದರೆ, ಓದಿದ್ದು ಹೆಚ್ಚು ದಿನ ನೆನಪಿನಲ್ಲಿರುತ್ತೆ. ಇಂಥ ವಿಷಯಗಳೇ ನಮಗೆ ಹೆಚ್ಚು ನೆನಪಿನಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಉದಾಹರಣೆಗೆ ಒಂದು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಆಂಗ್ಲೋ ಮೈಸೂರು ಯುದ್ಧಗಳ ಒಪ್ಪಂದಗಳನ್ನು ನಾವು 3 ನೆನಪಿಟ್ಕೊಳ್ಬೇಕು ಅಂತಂದರೆ, ಮಮಂ ಶ್ರೀ ಅನ್ನುವಂತಹ ಟ್ರಿಕ್. ಅಂದರೆ ಅಂದರೆ ಮದ್ರಾಸ್ ಒಪ್ಪಂದ, ಮಮ್ ಅಂದರೆ ಮಂಗಳೂರು ಒಪ್ಪಂದ, ಶ್ರೀ ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಪ್ಪಂದ ಆಗಿಲ್ಲ. ಈ ರೀತಿಯಾಗಿ ನಾವು ನೆನಪಿಟ್ಕೊಂಡ್ಬಿಟ್ರೆ
ಯಾವಾಗ ಬೇಕಾದ ಕೇಳಿದರೂ ಸಹ ನಮಗೆ ಉತ್ತರಿಸೋಕ್ಕೆ ಸಹಾಯ ಆಗುತ್ತೆ. ಮಲ್ಕೊಂಡಿರೋರಿಗೆ ಎಬ್ಬಿಸಿ ಕೇಳಿದರೂ ಸಹ ಈ ರೀತಿಯಾಗಿ ಉತ್ತರವನ್ನು ಹೇಳ್ತಾರೆ. ಹಾಗಾಗಿ ಫ್ರೆಂಡ್ಸ್, ಈ ಟ್ರಿಕ್ಸ್ಗಳನ್ನು ಒಂಚೂರು ನಮ್ಮ ಸ್ಟಡಿಯ ಜರ್ನಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಸಾಕಷ್ಟು ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ಶಾರ್ಟ್ ನೋಟ್ಸ್ ಟೈಮ್ನಲ್ಲಿ ನಾನು ಭೂಮಿಯ ಪದರಗಳು ಎಂಬ ವಿಷಯದ ಮೇಲೆ ನೋಟ್ಸನ್ನು ತಯಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕು ಅಂತಂದರೆ ಕಮೆಂಟ್ನಲ್ಲಿ ಹೇಳಿ, ಈ ನೋಟ್ಸನ್ನು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಸ್ಟಡಿಯ ಫಸ್ಟ್ ಸ್ಲಾಟ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದಿದೆ ಅಂತ ಟಿಕ್ ಮಾಡಿಕೊಳ್ಳುವಂತಹ ಸಮಯ. ಯಾವುದು ಹಿಸ್ಟ್ರಿ ಆಯಿತು, 1 ಅವರ್ ಹಿಸ್ಟ್ರಿ ಕಂಪ್ಲೀಟ್ ಆಯಿತು. ಎಕನಾಮಿಕ್ಸ್ ಸಹ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 1 ಅವರ್ ಓದು ಮುಗಿದಿದೆ. ನಿನ್ನೆ ಸಂಡೇ ಆಗಿರೋದ್ರಿಂದ ಅದನ್ನು ಪಿಂಕ್ ಹೈಲೈಟಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ನಾನು ಯಾವುದೇ ರೆಗ್ಯುಲರ್ ಸಬ್ಜೆಕ್ಟನ್ನು ಓದಿಲ್ಲ, ಓನ್ಲಿ 1 ಸಬ್ಜೆಕ್ಟ್ ಚಾಲೆಂಜ್ ಮಾಡಿರೋದ್ರಿಂದ ಅದನ್ನು ಪಿಂಕಲ್ಲಿಂದ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಓದು 2 ಕಂಪ್ಲೀಟ್ ಆಯಿತು, ಹಿಸ್ಟ್ರಿ ಮತ್ತು ಎಕನಾಮಿಕ್ಸು. ಇವಾಗ ಹಸಿವಾಗಿದೆ, ಏನಾದರೂ ಟಿಫನ್ ಮಾಡಬೇಕು. ಹಾಗಾಗಿ ಇವಾಗ ಟಿಫನ್ ಸಮಯ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಟಿಫನ್ ಮಾಡ್ಕೊಳ್ಳೋಕ್ಕೆ ಬೋರಾಗಿದೆ, ಬೇಜಾರಾಗಿದೆ. ಹಾಗಾಗಿ ಇದರಿಂದನೇ ಮ್ಯಾನೇಜ್ ಮಾಡ್ಕೋತೀನಿ. ಚುರ್ಮರಿ ಇದೆ ಮತ್ತು ಶೇಂಗಾ ಹೋಳಿಗೆ ಇದೆ, ನಿನ್ನೆ ತಗೊಂಬಂದಿರೋಂತಹ ಫ್ರೂಟ್ಸ್ ಇದೆ. ಇದನ್ನೇ ನನ್ನ ಟಿಫನ್ ಇವತ್ತು. ಇದನ್ನೇ ತಿಂದು ಮ್ಯಾನೇಜ್ ಮಾಡೋದು ಇವತ್ತು. ಫ್ರೆಂಡ್ಸ್, ನಿನ್ನೆ ಸಂಡೇ ದಿನ ನಾನು ಅಪ್ಲಿಕೇಶನ್ನ ಹಾಕಿದೆ, PC ಅಪ್ಲಿಕೇಶನ್ ನಾನು ಹಾಕಿದೆ. ಯಾವುದೇ ರೀತಿಯಾಗಿರುವಂತಹ ತೊಂದರೆನೂ ಇಲ್ಲದೆ ಹಾಕಿದೆ ಫ್ರೆಂಡ್ಸ್. ಒಂದೇ ಒಂದು ಪ್ರಾಬ್ಲಮ್ ಬಂತು. ಅದು ಏನಪ್ಪ ಅಂತಂದರೆ, ಇವಾಗ PC ಎಕ್ಸಾಮ್ ಬರಿಬೇಕು ಅಂತಂದರೆ ಇದರಲ್ಲಿ ಕಡ್ಡಾಯ ಕನ್ನಡ ಅಂತ ಒಂದು ಪರೀಕ್ಷೆ ಇರುತ್ತೆ. ಹಾಗಾಗಿ ಈ ಪರೀಕ್ಷೆಯ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದರು. ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ ಫ್ರೆಂಡ್ಸ್. ಲಾಸ್ಟ್ ಟೈಮು VAO ಎಕ್ಸಾಮ್ ಬರೆದಿದ್ವಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮನ್ನು ನಾನು ಬರೆದಿದ್ದೆ. ಅದರಲ್ಲಿ 100ಕ್ಕಿಂತ ಹೆಚ್ಚು ಅಂಕಗಳನ್ನು ನಾನು ಕನ್ನಡ ವಿಷಯದಲ್ಲಿ ಪಡ್ಕೊಂಡಿದ್ದೆ. ಬಟ್ ನಾನು ಸರ್ಟಿಫಿಕೇಟ್ ತೊಗೊಂಡಿಲ್ಲ. ಹಾಗಾಗಿ ಇವಾಗ ಅದು ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದರು. ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಆ VAO ಎಕ್ಸಾಮ್ ಅದು ಅಪ್ಲಿಕೇಶನ್ ಹಾಕಿರೋದೈತಾ ಅಂತ ಕೇಳಿದರು. ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಇದ್ದರೆ ಆಯಿತು ಬಿಡಿ, ತಗೊಳಕ್ಕೆ ಬರುತ್ತೆ ಅಂತ ಹೇಳಿದರು. ನಾನಂತೂ ಬೇಡ ಅಂತ ಹೇಳಿದೆ. ಮತ್ತು ನನ್ನ ಹತ್ರ ಐತೋ ಇಲ್ಲ ಗೊತ್ತಿಲ್ಲ, 1 ವರ್ಷ ಆಯಿತು ಎಕ್ಸಾಮ್ ಬರೋದು, ಅಪ್ಲಿಕೇಶನ್ ಫಾರ್ಮ್ ಐತಾ ಅಂತ ಗೊತ್ತಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು ನನ್ನ ಫೈಲಲ್ಲಿ. ಹಾಗಾಗಿ ನಾನೇನು ಮಾಡಿದೆ, ಬೇಡ ರೀ, ನನಗೆ ಕಡ್ಡಾಯ ಕನ್ನಡ ಈಸಿ ಇರುತ್ತೆ. ಹೆಂಗಿದ್ರು ನಾನು ಕನ್ನಡ ಟೀಚರ್ ಇರೋದ್ರಿಂದ ನನಗೆ ಕನ್ನಡ ಸಬ್ಜೆಕ್ಟ್ನಲ್ಲಿ ಆರಾಮಾಗಿ ಪಾಸ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇದೆ. ಹಾಗಾಗಿ ನಾನು ಮತ್ತೊಮ್ಮೆ ಬರೀತೀನಿ. ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಈ ಕಾಲಮ್ಗೆ ನೋ ಅಂತ ಹಾಕ್ಸಿದೆ. ಇವಾಗ ನಾನು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರೀಲೇಬೇಕಾಗತ್ತೆ. ಒಬ್ಬರು ಫ್ರೆಂಡ್ ಕಮೆಂಟ್ ಮಾಡಿದರು, ಸುಜಾತ ಹಿರೇಮಠನವರು. ಅಕ್ಕ, ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡ್ತಾರೆ, ನಂದು ಪ್ರಾಬ್ಲಮ್ ಆಗಿದೆ, ಅದನ್ನು ಮಾಡಿಸ್ತಾ ಇದ್ದೀನಿ. PC ಡೇಟ್ ಮುಗಿಯುತ್ತೆ, ಅದಕ್ಕೆ ಕೇಳ್ತಿದ್ದೀನಿ. ಅಪ್ಲಿಕೇಶನ್ ಹಾಕಬೇಕಾ ಅಂತ ಕೇಳಿದರು. ನೋಡಿ ಫ್ರೆಂಡ್, ನೀವು ಅಪ್ಲಿಕೇಶನ್ನ ಹಾಕಿಬಿಡಿ. ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಅಂತ ಟೈಮನ್ನು ವೇಸ್ಟ್ ಮಾಡಬೇಡಿ. ಮತ್ತು ಅಪ್ಲಿಕೇಶನ್ ಕೊನೆಯ ಹಂತಕ್ಕೆ ಬಂದಾಗ ಸರ್ವರ್ ಬ್ಯುಸಿ ಬರುತ್ತೆ, ಏನಾದರೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಹಾಗಾಗಿ ಇವಾಗ ಸರ್ವರ್ ಖಾಲಿ ಇರುತ್ತೆ, ಬೇಗನೆ ಅಪ್ಲಿಕೇಶನ್ ಹಾಕಿಬಿಡಿ. ಕಡ್ಡಾಯ ಕನ್ನಡನ ನಾವು ಇನ್ನೊಮ್ಮೆ ಎಕ್ಸಾಮ್ ಬರೆದ್ರೆ ಆಯಿತು, ಅದೇನು ತುಂಬಾ ಈಸಿಯಾಗಿರುತ್ತೆ. ಅದಕ್ಕೆ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಇದು ನನ್ನ ಸಲಹೆ. ಇನ್ನೊಬ್ಬರು ಫ್ರೆಂಡ್ ಕೇಳಿದರು, ಭರತ್ CN ಸರ್ ಕ್ಲಾಸು ಫಾಲೋ ಮಾಡಬಹುದಾ HSTR ಕರೆಂಟ್ ಅಫೇರ್ಸ್ಗೆ ಅಂತ ಕೇಳಿದರು. ಡೆಫಿನೆಟ್ಟಾಗಿ ಮಾಡ್ಬೋದು ಸರ್. ತುಂಬಾ ಸುಲಭವಾಗಿ ಅರ್ಥ ಆಗೋ ರೀತಿಯಾಗಿ ಕರೆಂಟ್ ಅಫೇರ್ಸನ್ನು ಅವರು ಹೇಳ್ಕೊಡ್ತಾರೆ, ಭರತ್ ಸರ್ ಅವರು. ಹಾಗಾಗಿ ತುಂಬ ಡೀಪಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿರುತ್ತೆ ಕ್ಲಾಸು. ನಾನು ಸಹ ಅವ್ರದ್ದೇ ರೆಫರ್ ಮಾಡ್ತಾಯಿದ್ದೀನಿ. ನೀವು
ಕಂಟಿನ್ಯೂ ಆಗಿ ಅವರದ್ದೇ ರೆಫರ್ ಮಾಡ್ಬೋದು. ನಾ ಮಿಡಲ್ಲು ಬೇರೆ ಕ್ಲಾಸ್ಗಳನ್ನು ಯಾಕೆ ನಾನು ಕೇಳ್ತಾ ಇದ್ದೆ ಅಂತಂದರೆ 1 ಇಯರ್ದು ಕಂಪ್ಲೀಟಾಗಿ ನನಗೆ ಕರೆಂಟ್ ಅಫೇರ್ಸು ಬೇಕಾಗಿತ್ತು. ಆಮೇಲೆ ಇಂಪಾರ್ಟೆಂಟ್ ಏನೇನಿರುತ್ತೆ ಅನ್ನೋದನ್ನು ನಾನು ಒಂದು ಕಡೆ ನೋಟ್ಸ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗಿತ್ತು. ಅದನ್ನು ರಿವಿಷನ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಅದಕ್ಕೆ ನಾನು ಬೇರೆ ಕ್ಲಾಸ್ಗಳನ್ನು ರೆಫರ್ ಮಾಡ್ತಾ ಇದ್ದೀನಿ. ಭರತ್ ಸರ್ದು ತುಂಬ ಚೆನ್ನಾಗಿದ್ದಾವೆ ಕ್ಲಾಸು, ನೀವು ಸಹ ರೆಫರ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಾನು ಸಂಡೇ ಮಾರ್ಕೆಟ್ಗೆ ಹೋದಾಗ ಕರೆಂಟ್ ಅಫೇರ್ಸ್ಗೆ ಓದ್ಕೋಬೇಕು ಅಂತಂದು ಮ್ಯಾಗ್ಝಿನ್ಸ್ ತೊಗೊಂಡು ಬಂದಿದ್ದೆ. ಸ್ಪರ್ಧಾ ವಿಜೇತ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಮಾಹಿತಿ ಒಳಗೊಂಡೈತಿ, ಭಾರಿ ಚೆನ್ನಾಗಿ ಬರೆದಿದ್ದಾರೆ. ನಾನು ಇವತ್ತು ಇದನ್ನೇ ಓದ್ತಾ ಇದ್ದೀನಿ. ಬಟ್ ಇನ್ನೂ ಓದಬೇಕು ಅನ್ನೋವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ನನಗೆ ಫೆಬ್ರವರಿ ಮತ್ತು ಜೂನ್ದು ಮಂತ್ಸ್ದು ಮ್ಯಾಗ್ಝಿನ್ ಸಿಕ್ಕಿದೆ. ಇವಾಗ ನಾನು ಜೂನ್ ಮಂತನ್ನು ಕಂಪ್ಲೀಟಾಗಿ ಓದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಓದ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಭಾರಿ ಅನಿಸ್ತಿದೆ ನನಗೆ. ನೆಕ್ಸ್ಟ್ ಯಾವ ಮಾಹಿತಿ ಇದೆ, ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಸುತ್ತಮುತ್ತ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಏನೇನಾಗ್ತಾ ಇದೆ ತಿಳ್ಕೋಬೇಕು ಅನ್ನೋಂಥ ಕುತೂಹಲ ತುಂಬಾ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾನು ಬೆಳಗ್ಗೆ 2 ಅವರ್ ಓದಿದ್ದೆ ಕರೆಂಟ್ ಅಫೇರ್ಸ್ನ, ಮತ್ತು ನೈಟ್ ಇದನ್ನೇ ಓದ್ತಾ ಕುಂತಿದ್ದೆ ಫ್ರೆಂಡ್ಸ್, ಅಷ್ಟು ಇಂಟ್ರೆಸ್ಟ್ ಬರ್ತಾಯಿತ್ತು. ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಶಾರ್ಟ್ ನೋಟ್ಸ್ ಟ್ರಿಕ್ಕನ್ನು ಯಾವ್ಯಾವ ಟ್ರಿಕ್ಸನ್ನು ಬಳಸಿಕೊಂಡು ನೋಟ್ಸ್ ಮಾಡ್ಕೊಂಡಿರ್ತಾರಲ್ಲ, ಯೂಟ್ಯೂಬಲ್ಲಾಗಿರ್ಬೋದು, ಬೇರೆ ಬೇರೆ ಚಾನಲ್ನಲ್ಲಿ ಸರ್ಚ್ ಮಾಡಿ 1 ಅವರ್ ಡೈಲಿ 1 ಅವರ್ ಇದಕ್ಕೋಸ್ಕರ ಟೈಮನ್ನು ಮೀಸಲಾಗಿ ಇಟ್ಕೊಂಡು ನಾನು ಟ್ರಿಕ್ಸಲ್ಲಿ ಇರುವಂತಹ ಯಾವುದೇ ಒಂದು ವಿಷಯವನ್ನು ಟ್ರಿಕ್ಸ್ ಮುಖಾಂತರ ಕಲಿತೀನಿ. ಆಮೇಲೆ ಬೇರೆ ಓದೋದಂತೂ ಪ್ರೆಸೆಂಟ್ ಇದ್ದೇ ಇರುತ್ತೆ, ಅದ್ರ ಜೊತೆ ಇದನ್ನು ಸಹ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಕಂಪ್ಯೂಟರ್ಗೆ ಯಾವ ಪುಸ್ತಕವನ್ನು ಓದ್ತಾ ಇದ್ದೀರಾ ಅಂತಂದು ಸಾಕಷ್ಟು ಫ್ರೆಂಡ್ಸು ಕಮೆಂಟ್ ಮಾಡಿದರು. ನೋಡಿ ಫ್ರೆಂಡ್ಸ್, ಇದೇ ನನ್ನ ಕಂಪ್ಯೂಟರ್ ಪುಸ್ತಕ, ಗುರುರಾಜ್ ಎಂ ಬುಲ್ಬುಲೆ ಸರ್ದು. ತುಂಬ ಚೆನ್ನಾಗಿ ಕಂಪ್ಯೂಟರ್ ಬಗ್ಗೆ ಬರೆದಿದ್ದಾರೆ, ಹಾಗಾಗಿ ನಾನು ಇದನ್ನೇ ರೆಫರ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಡೇ 7 ವ್ಲಾಗಲ್ಲಿ ಸಿಗ್ತೀನಿ.